ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ಫ್ರೆಶಪ್ ಆಗಿ ಒಂದು ಲೋಟ ತಣ್ಣೀರನ್ನು ಕುಡ್ಕೊಂಡು ಅದಾದಮೇಲೆ ಹೊರಗಡೆಗೆ ಕಸ ಗುಡಿಸಿ ನೀರನ್ನು ಹಾಕಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ಆ ರಂಗೋಲಿನ ನೀವು ನೋಡ್ಕೊಂಡು ಬನ್ನಿ. ಇನ್ನು ಹಾಲು ತರೋಣ ಅಂದ್ಕೊಂಡು ಇಲ್ಲೇ ಮನೆ ಹತ್ರನೇ ಇರುವಂತಹ ಮನೆಗೆ ಹೋಗಿ ಹಾಲು ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಅಲ್ಲಿ ಹೋಗ್ತಾ ಇದ್ದಂಗೆ ಹಸು ಕರುನ ಮುದ್ದು ಮಾಡ್ತಾ ಇತ್ತು. ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಯಿತು. ಬೆಳಗ್ಗೆನೆ ಇನ್ನು ಹಾಲು ತಗೊಂಡು ಮನೆಗೆ ರಿಟರ್ನ್ ಆದೆ. ಅಷ್ಟರಲ್ಲಿ ನಮ್ಮ ತಂಗಿ ಮನೇನ ಒರೆಸ್ತಾ ಇದ್ಲು. ಹಾಗೆ ನನ್ನ ಮಗ ಕೂಡ ಎದ್ದಿದ್ದ. ಅವನನ್ನು ಸಮಾಧಾನ ಮಾಡಿಬಿಟ್ಟು ಅವನನ್ನು ಮಲಗಿಸಿ ಅದಾದಮೇಲೆ ಟೀ ಕುಡಿಯೋಣ ಅಂತ ಅಮ್ಮ ಇಲ್ಲಿ ಟೀನ ಮಾಡ್ತಾ ಇದ್ದಾರೆ. ಇನ್ನು ಟೀ ಕುಡ್ದಾದ್ಮೇಲೆ ಇಲ್ಲಿ ರಾಗಿ ಗಂಜಿನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಒಂದು ಸ್ವಲ್ಪ ರಾಗಿ ಗಂಜಿನ ಕುಡಿದ್ಬಿಟ್ರೆ ಹೊಟ್ಟೆನೇ ತುಂಬ್ದಂಗೆ ಆಗುತ್ತೆ. ಹಾಗಾಗಿ ರಾಗಿ ಗಂಜಿನ ಮಾಡ್ತಾ ಇದ್ದಾರೆ ಇಲ್ಲಿ. ಮೊದಲೆಲ್ಲ ಕುಡಿತಾ ಇರಲಿಲ್ಲ, ಈಗೀಗ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನನ್ನ ತವರು ಮನೇಲಿ ನನ್ನ ಬೆಳಗಿನ ದಿನಚರಿನ ಹೇಗೆ ಇರುತ್ತೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಇಲ್ಲಿ ರಾತ್ರಿನೇ ಕಾಳನ್ನು ನೆನೆ ಹಾಕ್ಕೊಂಡಿದ್ವಿ ತಿನ್ನಬೇಕು ಅಂತ. ಹಾಗಾಗಿ ಇದಕ್ಕೆ ಒಗ್ಗರಣೆನ ಹಾಕೋಬೇಕು ಬೇಯಿಸ್ಕೊಂಡು. ಸೊ ಅದನ್ನು ಈಗ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಒಗ್ಗರಣೆ ಆಗಿದೆ. ಈಗ ಇದಾದ್ಮೇಲೆ ತಿಂಡಿಗೆ ಅಂತ ಚುರುಮುರಿನ ಮಾಡ್ಕೊಂಡಿದ್ವಿ. ಸೊ ಅದ್ರ ಜೊತೆಗೆ ಈ ಕಾಳನ್ನ ಹಂಚ್ಕೊಂಡು ತಿಂದ್ರೆ ತುಂಬಾನೇ ಸಖತ್ತಾಗಿತ್ತು. ಇನ್ನು ನನಗೆ ಉದ್ದಿನ ವಡೆನ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ರಾತ್ರಿನೇ ಉದ್ದಿನ ಬೇಳೆನ ನೆನೆ ಹಾಕ್ಕೊಂಡಿದ್ದೆ. ಹೋಟೆಲ್ ಶೈಲಿಯಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಉದ್ದಿನ ಬೇಳೆನ. ನೀರನ್ನು ಸೇರಿಸ್ತೇನೆ. ಉದ್ದಿನ ಬೇಳೆನ ರುಬ್ಕೋಬೇಕು, ಗಟ್ಟಿಯಾಗಿರಬೇಕು. ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಆ ಥರ ಗಟ್ಟಿಯಾಗಿರಬೇಕು. ನಿಮಗೇನಾದರೂ ನೀರು ಅನ್ನಿಸ್ತು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸರಿಯಾಗತ್ತೆ. ಈಗ ಇದಕ್ಕೆ ಮೆಣಸಿನಕಾಯಿ ಮತ್ತು ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಚಿಟಿಕೆ ಆಗುವಷ್ಟು ಸೋಡಾನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ, ಸೇರಿಸೋದಾದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಬೇಡ ನಮಗೆ ಹಾಗೆ ಅಂತಂದ್ರೂ ನಡೆಯುತ್ತೆ, ತೊಂದರೆ ಏನಿಲ್ಲ. ಚೆನ್ನಾಗಿ ಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಸೋಡಾನ ನಾನು ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ದರೆ ಸೇರಿಸ್ಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದೊಂದು 15 ನಿಮಿಷ ಬಿಡಿ. ಹಾಗೆಯೇ ಮುಚ್ಚಿಟ್ಬಿಟ್ಟು ಆಮೇಲೆ ಈ ರೀತಿ ಕೈಯಲ್ಲಿ ತಟ್ಬಿಟ್ಟು ರೌಂಡಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡುವಂಥದ್ದು. ನೋಡಿ ಈಗ 15 ನಿಮಿಷ ಬಿಟ್ಬಿಟ್ಟು ತೆಗೆದಿದ್ದೀನಿ. ಈಗ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡ್ಬಿಟ್ಟು ಕೈಗೆ ನೀರನ್ನು ಹಚ್ಕೊಂಡು ಈಗ ನಾನು ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರಕ್ಕೆ ತಕ್ಕಂತೆ ಹಿಟ್ಟನ್ನು ತಗೊಂಡು ಅದನ್ನು ಈಗ ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ಅದನ್ನು ತೋರಿಸ್ತೀನಿ. ಈಗ ನೋಡಿ ಹಿಟ್ಟು ಈ ಥರ ಯಾವುದೇ ಥರ ಕೈಗೆ ಹತ್ತಬಾರ್ದು. ನೀರನ್ನು ಹಚ್ಕೊಂಡ್ಬಿಟ್ಟು ಮುಟ್ಟಿದ್ರೆ ಹಿಟ್ಟು ಕೈಗೆ ಹತ್ತಬಾರ್ದು. ಆ ಥರ ಇದ್ದರೆ ನಿಮಗೆ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ ನಮ್ಗೆ ಯಾವ ಥರದ್ದು ಬೇಕೋ ಆ ಥರ ಮಾಡಿಕೊಂಡು ಅಲ್ಲೇ ಕೈಯಲ್ಲೇ ಮಾಡಿಕೊಂಡು ಈಗ ಎಣ್ಣೆಯಲ್ಲೇ ಬಿಡುವಂಥದ್ದು. ನೋಡಿ ಈಗ ಎಣ್ಣೆಗೆ ಬಿಡ್ತಾ ಇದ್ದೀನಿ. ನಿಮಗೆ ಕೈಯಲ್ಲಿ ಬಿಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ಸೌಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೀರನ್ನು ಹಚ್ಚಿ ಆಮೇಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಹೋಲನ್ನು ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡ್ಬೋದು ಆರಾಮಾಗಿ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೋಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.